ನಾನು ಆ್ಯಕ್ಚುಲಿ ಎಲ್ಲಿನೂ ಕೂಡ ನನ್ನ ಫೇಸ್ಬುಕ್ಕಲ್ಲಾಗಲಿ ಅಥವಾ ನನ್ನ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನಾನು ಎಲ್ಲೂ ಕೂಡ ಅವ್ರ ಹೆಸರು ಸೊ ಹಾಗಾಗಿ ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ನನಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಯಾರು ಪರಿಚಿತ ಅನ್ನೋದನ್ನ ನಾನು ಕೇಳಿದ್ದೀನಿ ಅಷ್ಟೇ. ಸೊ ಯಾಕೆಂತಂದ್ರೆ ಬಿಗ್ ಬಾಸ್ ಅಲ್ಲಿ ಎಷ್ಟು ತೋರಿಸಿದ್ದಾರೆ ಎಷ್ಟು ತೋರಿಸಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ಈಗ ತಾನೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದ್ರಿಂದ ನನಗೇನು ಗಾಯಗಳಾಗಿತ್ತು ಅದಕ್ಕೆ ನಾನು ಪ್ರಶ್ನೆ ಮಾಡಲೇಬೇಕಾಗಿತ್ತು. ಹಾಗಾಗಿ ಯಾರು ಮಾಡಿದ್ದಾರೆ ಅನ್ನೋದನ್ನ ನಾನು ಜನಕ್ಕೆ ಆಡಿಯನ್ಸ್ಗೆ ಬಿಟ್ಟಿದ್ದೆ ಅದನ್ನ. ಬಟ್ ಚೈತ್ರಾ ಕುಂದಾಪುರ ಅವ್ರು ಯಾಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ಇವತ್ತು ನನ್ನನ್ನು ಕಾಡ್ತಾರೋ ಅಂತ ಯಕ್ಷ ಪ್ರಶ್ನೆ. ಹಾಗಾಗಿ ಉತ್ತರ ನಿಮ್ಮೆಲ್ರಿಗೂ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಪರಿಚಿತವ್ರು ಅವರೇ ಉತ್ತರ ಅಲ್ಲ, ನಾನ್ ಗೊತ್ತಿಲ್ಲ ಅಂತ ನಾನು ಹೇಳಲಿಲ್ಲ. ನಾನ್ ಗೊತ್ತಿಲ್ಲ ಅಂತ ನಾ ಹೇಳಿಲ್ಲ. ನನಗೆ ಆಗಿರೋ ಗಾಯದ ಬಗ್ಗೆ ನಾನು ಹಾಕಿದ್ದೀನಿ ಅಷ್ಟೇ. ಅದಕ್ಕೆ ಉತ್ತರ ಕೊಟ್ಟಿದ್ದು ಅವರು. ಸೊ ಹಾಗಾಗಿ ಯಾಕೆ ಅದೇನೋ ಹೇಳ್ತಾರಲ್ಲ, ಅದೇನೋ ಕಳ್ಳ ಅಂದ್ರೆ ಮೈ ಮುಟ್ಕೊಂಡು ನೋಡ್ಕೊಂಡ ಅಂದಾಗೆ ಯಾಕೆ ಅವ್ರು ರಿಯಾಕ್ಟ್ ಮಾಡಿದಾರೆ ನನಗೆ ಗೊತ್ತಿಲ್ಲ. ಅಲ್ಲ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕಿದ್ದೀನಿ ಅಷ್ಟೇ. ನನಗಾದಂಥ ಗಾಯಗಳು ನನಗಾದಂಥ ನೋವಿನ ಬಗ್ಗೆ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ದೆ. ಈಗ ನಾನು ಹೊರಗಡೆ ಬಂದು ಅದನ್ನ ಪ್ರಚಾರ ತಗೊಳ್ಳೋಂಥ ಅವಶ್ಯಕತೆ ನನಗಿಲ್ಲ. ನನಗಾದಂಥ ನೋವು ನನಗಾದಂಥ ಗಾಯದ ಬಗ್ಗೆ ನಾನು ಹೌದು ತೆಗೆದು ಹಾಕಿದ್ದೀನಿ. ಈಗ ನಾನು ನಿಮ್ಮೆಲ್ಲರ ಮುಂದೆ ತೋರಿಸ್ತೀನಿ ಇದನ್ನ. ಈಗ ನನಗಾಗಿರೋ ಅಂತಿದೆ, ಯಾಕಂದ್ರೆ ನಾನು ಒಬ್ಬ ಕಲಾವಿದೆ ಆಗಿರೋದ್ರಿಂದ ಈಗ ನನ್ನ ಕಾಲ್ಗಳಲ್ಲೇ ಆಗ್ಬೋದು. ಈಗ ನಾನು ಅದನ್ನ ತೋರಿಸ್ಲೇಬೇಕಾಗತ್ತೆ. ಈಗ ಅದನ್ನ ಬಿಗ್ ಬಾಸ್ ಅವ್ರು ಹೊರಗಡೆ ತೋರಿಸಿರ್ಲಿಲ್ಲ. ಏನ್ ಹೊರಗಡೆ ತೋರಿಸಿರ್ಲಿಲ್ಲ ಯಾಕೆಂದ್ರೆ ನಾನು ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಷ್ಟೋ ವಿಚಾರಗಳು ಅಲ್ಲಿ ಆಗಿರೋದೇ ಒಂದು, ಬಟ್ ಹೊರಗಡೆ ಬಂದಿರೋದೇ ಇನ್ನೊಂದು, ಮತ್ತೆ ಅದನ್ನ ಪ್ರೊಜೆಕ್ಟ್ ಮಾಡಿರೋ ರೀತಿನೇ ಬೇರೆ. ಹಾಗಾಗಿ ನಾನು ಕೂಡ ಒಬ್ಬ ಟಫ್ ಕಂಟೆಂಡರ್ ಆಗಿ ಅಲ್ಲಿದ್ದಾಗ, ಯಾಕಂದ್ರೆ ಅಲ್ಲಿ ನೋವಾಗ್ತಿದೆ, ನಮ್ಗೆ ಏನೋ ಒಂದು ದೈಹಿಕವಾಗಿ ಹಲ್ಲೆ ಆಗ್ತಿದೆ, ಮಾನಸಿಕವಾಗಿ ಹಲ್ಲೆ ಆಗ್ತಿದೆ ಅಂದಾಗ ನಾವ್ ಯಾರನ್ನ ಕೇಳ್ಬೇಕು? ನಮಗೆ ಗೊತ್ತಿಲ್ಲ ಅಲ್ಲಿ ಎಷ್ಟು ಅದನ್ನ ಪ್ರೊಜೆಕ್ಟ್ ಮಾಡಿದಾರೆ, ಎಷ್ಟು ತೋರಿಸಿದಾರೆ ಅಂತ. ಸೊ ನನಗಾಗಿದೆ, ನಾನು ಕೇಳಿದ್ದೀನಿ. ನೋಡಿ, ಯಾವಾಗ್ಲೂ ಕೂಡ ಒಂದು ಆಕ್ಸಿಡೆಂಟ್ ಅನ್ನೋದು ಬೇರೆ. ಯಾಕೆಂತಂದ್ರೆ ಉದ್ದೇಶ ಪೂರ್ವಕವಾಗಿ ಇಂಟೆನ್ಷನಲಿ ಮಾಡುವಂಥದ್ದು ಬೇರೆ. ಸೊ ಹಾಗಾಗಿ ನನ್ನ ನೋವನ್ನ ನಾನು ತೋಡ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಕೆಲವರಿಗೆ ಅದು ಅವರೇ ಮಾಡಿದ್ದಾರೆ ಅನ್ನೋದೇ ಆದ್ರೆ, ಅಥವಾ ಅವ್ರಿಗೆ ಯಾಕೆ ಅದು ಆ ರೀತಿ ಬಿಂಬಿಸ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ. ಸೊ ನನಗಾಗಿರುವಂತ ನೋವನ್ನ ನನ್ನ ಫೋಟೋನ ನಾನು ಹಾಕೊಂಡಿದ್ದೀನಿ ಅಷ್ಟೇ. ಎಲ್ಲೂ ಕೂಡ ಇಂಟೆನ್ಷನಲಿ ಅಲ್ಲ, ಯಾರದಕ್ಕೆ ಉತ್ತರ ಅಂತ ಅಂದ್ಮೇಲೆ ಆತರ ಎಲ್ಲ. ಒಂದ್ ನಿಮಿಷ ಮೇಡಮ್, ಅಲ್ಲಲ್ಲ ಪ್ರತಿಯೊಬ್ಬರಿಗೂ ಮೇಡಮ್, ಈಗ ಅಲ್ಲಲ್ಲ ಒಂದ್ ನಿಮಿಷ. ಈಗ ನಾನು ಹೇಳುವಂಥದ್ದು ಆಕ್ಸಿಡೆಂಟಲಿ ಆಗೋದು ಬೇರೆ ಮೇಡಮ್, ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು ಬೇರೆ. ಅದನ್ನ ಹಲ್ಲೆ ಅಂತ ಕರೀತಾ, ಅದನ್ನೇ ನಾ ಹೇಳೋದು, ಅದನ್ನ ಹಲ್ಲೆ ಅಂತ ಕರಿತೀವಿ. ಎಲ್ಲೂ ನಮ್ಮ ಹತ್ರ ಬಿಗ್ ಬಾಸ್ ಬರೆಸ್ಕೊಂಡಿರಲ್ಲ ಮೇಡಮ್. ನಿಮ್ ಮೇಲೆ ನಾವು ಕಂಟೆಸ್ಟೆಂಟ್ಸ್ ನ ಒಳಗಡೆ ಕಳಿಸ್ತೀವಿ, ಉದ್ದೇಶಪೂರ್ವಕವಾಗಿ ನಿಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ನಮ್ಮ ಹತ್ರ ಎಲ್ಲೂ ಬರೆಸ್ಕೊಂಡಿರೋದಿಲ್ಲ. ಸೊ ನಿಮ್ಗೆ ಟಾಸ್ಕ್ಗಳಲ್ಲಿ ಆಕ್ಸಿಡೆಂಟ್ ಆಗಿ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ನೀವು ಬರೀ ಅಲ್ಲಿ ಒಂದು ಇದ್ರಲ್ಲೆಲ್ಲ ಸೈನ್ ಮಾಡಿರ್ತೀರಾ, ಬಟ್ ಎಲ್ಲೂ ಕೂಡ ನಿಮಗೆ ಒಳಗಡೆ ಬರುವಂತವ್ರು ಉದ್ದೇಶಪೂರ್ವಕವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಎಲ್ಲೂ ಕೊಟ್ಟಿಲ್ಲ. ಸೊ ಎಲ್ಲೂ ನಾವು ಆತರ ಡಾಕ್ಯುಮೆಂಟ್ಸ್ಗೆ ಎಲ್ಲೂ ಕೂಡ ಸೈನ್ ಮಾಡಿರೋದಿಲ್ಲ. ಇಂಟೆನ್ಷನಲಿಗೂ ಆಕ್ಸಿಡೆಂಟ್ಗೂ ತುಂಬಾ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಈಗ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಒಬ್ಬರ ಮೇಲೆ ಬೇಕು ಅಂತ ಹೇಳಿ ಅಟ್ಯಾಕ್ ಮಾಡೋದನ್ನ ಏನಂತ ಹೇಳ್ತಾರೆ ಮೇಡಮ್? ಮೇಡಮ್, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಆಟದ ಬರದಲ್ಲಿ ನಾವ್ ಎಷ್ಟೋ ವಿಚಾರಗಳನ್ನ ಮಾಡ್ತೀವಿ ಮೇಡಮ್, ಆಟದಲ್ಲಿ ಗೊತ್ತಿಲ್ಲದೆ ಆಗುವಂಥದ್ದು. ಬಟ್ ಗೊತ್ತಿದ್ದು ಬೇಕು ಅಂತ ಮಾಡೋದನ್ನ ನೀವ್ ಏನಂತ ಉತ್ತರ ಕೊಡ್ತೀರಾ ಅದಕ್ಕೆ ಕೊಡಿ. ಈಗ ಅದನ್ನ ನಾನು ಹೇಳೋದಿಲ್ಲ ಮೇಡಮ್. ಯಾರದನ್ನ ಮೈ ಪರ್ಚ್ಕೋತಾರೆ ಅವರನ್ನೇ ಕೇಳಿ. ಅಲ್ಲಲ್ಲ, ಒಂದ್ ನಿಮಿಷ, ನನಗಾಗಿರುವಂತ ಗಾಯದ ಬಗ್ಗೆ ನಾನು ಹಾಕೊಂಡಿದ್ದೀನಿ, ಕರೆಕ್ಟ್. ಬಟ್ ನಾನು ಎಲ್ಲೂ ಕೂಡ ಇಂಥವ್ರು ಮಾಡಿದಾರೆ ಅಂತವ್ರು ಮಾಡಿದಾರೆ ಅಂತ ಹೇಳಿಲ್ಲ. ಅದಕ್ಕೆ ಯಾರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಯವಿಟ್ಟು ಅವ್ರನ್ನ ಉತ್ತರ ಅಲ್ಲ, ನಾನು ಹೇಳಲೇಬೇಕಲ್ವಾ ಮೇಡಮ್? ಯಾಕೆಂದ್ರೆ ನಾನು ಹೊರಗಡೆ ಬಂದ್ಮೇಲೆ ಅಲ್ವಾ ನಾನು ಕೆಲವು ವಿಡಿಯೋಸ್ ನ ನೋಡ್ತಾ ಇರುವಂತದ್ದು. ನಾನು ಯಾಕೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಅಂದ್ರೆ, ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನು ಕೆಲವು ವಿಡಿಯೋಸ್ ನ ನೋಡ್ತೀನಿ. ನಾನ್ ನೋಡಿದಾಗ ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನ ಹಾಕ್ಬೇಕಾದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲೇಬೇಕು ಮೇಡಮ್. ಈಗ ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನು ಯಾರ ಮೇಲೂ ಆರೋಪ ಹೊರಿಸ್ಲಿಲ್ಲ. ನಾನು ಈ ಹಿಂದೆ ಬಂದು ನಾನು ಕೆಲವು ವಿಡಿಯೋಸ್ ನ ನೋಡಿದಾಗ ಯಾಕೆ ನನ್ನ ಹೆಸರನ್ನ ಕೆಲವ್ರು ತಗೊಂಡಿದ್ದಾರೆ ಅನ್ನೋ ನನಗೆ ಆಸೆ ಆಯ್ತು. ಬಿಕಾಸ್ ಅದು ಕೂಡ ಅವ್ರು ಈಗ ನನ್ನನ್ನು ಪ್ರಶ್ನೆ ಮಾಡಿದಾಗೆ ಆಟದ ಬರದಲ್ಲಿ ಆಗಿದೆ ಅನ್ನೋದೇ ಆದ್ರೆ, ಕೆಲವು ವ್ಯಕ್ತಿಗಳು ಹೊರಗಡೆ ಬಂದು ಯಾಕೆ ನನ್ನ ಹೆಸರನ್ನ ತಗೊಳ್ತಾ ಇದ್ದಾರೆ ಅದ್ ನನಗೆ ಗಾಸಿ ಆಯ್ತು. ಸೊ ಅದೆಲ್ಲೋ ಒಂದ್ ಕಡೆ ನನಗೆ ಮನೆ ಒಳಗಡೆನು ಪರ್ಸನಲ್ ಟಾರ್ಗೆಟ್ ಅಂತ ಅನ್ನಿಸ್ತು, ಮನೆ ಹೊರಗಡೆನು ಕೂಡ ಬಂದು ನನ್ನ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನಗಾಗಿರುವಂತ ಗಾಸಿಗಳ ಬಗ್ಗೆ ನಾನು ಫೋಟೋ ಹಾಕೊಂಡಿದ್ದೀನಿ. ಜಾನ್ವಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು, ಅವರು ಕೂಡ ಕಮೆಂಟ್ ಮಾಡಿದ್ರು. ಹೌದು. ಸೊ ಮನೆ ಒಳಗೆ ಕೂಡ ಸಪೋರ್ಟಿವ್ ಆಗಿದ್ರು, ಹೊರಗಡೆ ಬಂದ್ಮೇಲೆ ಕೂಡ ನಿಮ್ಮ ಪರವಾಗಿ ಕಮೆಂಟ್ ಮಾಡಿದ್ರು. ಸೊ ಚೈತ್ರ ಅವರು ಅದಕ್ಕೆ ಮತ್ತೆ ರಿಯಾಕ್ಟ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಮೇಡಮ್, ಅವ್ರ ರಿಯಾಕ್ಷನ್ ಬಗ್ಗೆ ನಾನು ಏನೂ ಮಾತಾಡಲ್ಲ. ಯಾಕೆಂತಂದ್ರೆ
ಅವ್ರು ಏನಕ್ಕೆ ರಿಯಾಕ್ಟ್ ಮಾಡಿದ್ದಾರೆ, ಯಾಕೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪೋಸ್ಟ್ ನನಗೆ ಈ ರೀತಿ ಗಾಯ ಆಗಿರೋದನ್ನ ಅಷ್ಟೇ ನಾನು ಹಾಕೊಂಡಿರೋದು. ಎಲ್ಲೂ ಕೂಡ ನಾನು ಯಾರ ಹೆಸರನ್ನು ಕೂಡ ಹಾಕೊಂಡಿಲ್ಲ. ಸೊ ಇದಕ್ಕೆ ಉತ್ತರವನ್ನ ಅವ್ರು ಯಾಕೆ ಕೊಡ್ಬೇಕು? ಇಷ್ಟೇ ಸಿಂಪಲ್ ಆಸ್ ದಟ್. ನನಗಾಗಿರುವಂತ ನೋವನ್ನ, ನನಗಾಗಿರುವಂತ ಗಾಯಗಳನ್ನ ನಾನು ಫೋಟೋ ತೆಗೆದು ಹಾಕೊಂಡಿದ್ದೀನಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಎಲ್ಲಾದ್ರೂ ನಾನು ಯಾರ್ದಾರು ಹೆಸರುಗಳನ್ನ ಹಾಕೊಂಡಿದ್ದೀನ? ಯಾರ್ದು ಹೆಸರು ಹಾಕಿಲ್ಲ. ಹಾಗಾಗಿ ಅವ್ರವ್ರಿಗೆ ಯಾರ್ಯಾರಿಗೆ ಏನೇನ್ ಬೇಕೋ ಆ ರೀತಿ ಅವರೇ ಬಿಂಬಿಸ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡ್ತಾ ಇದ್ರೆ ನೀವು ಅವರನ್ನೇ ಕೇಳಬೇಕು. ನನಗೆ ಗೊತ್ತಿಲ್ಲ ಅದು ಯಾಕೆ ಅವ್ರು ಆ ರೀತಿ ಹೇಳ್ತಿದ್ದಾರೆ ಅಂತ. ಅದ್ ನನಗೆ ಗೊತ್ತಿಲ್ಲ ಸರ್. ಈಗ ಅದು ಯಾರು ಹಾಕೊಂಡಿದ್ದಾರೆ? ಯಾರು? ಚೈತ್ರ ಕುಂದಪ್ಪ ಅವ್ರು. ನೀವು ಅವ್ರನ್ನೇ ಕೇಳ್ಬೇಕಲ್ವ ಸರ್? ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಅಂತ ಸಂಸ್ಕಾರ, ಅಂತ ಒಂದು ಒಳ್ಳೆ ಮಾತುಗಳನ್ನ ಅವ್ರು ಮಾತಾಡ್ತಿದ್ರೆ ಬಹುಶಃ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ, ಈಗ ನನ್ನ ಗಾಸಿ ಬಗ್ಗೆ ನಾನು ಹಾಕೊಂಡಿದ್ದೀನಿ. ಈಗ ನೀವು ಕೇಳಿದ್ರೇನೋ 3 ಗಂಡಂದಿರು ಚೆಕ್ ಬೌನ್ಸ್ ಅಂತ, ಬಹುಶಃ ಅವ್ರು ಮಾಡಿರೋದನ್ನ ಅವ್ರು ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲ. ಮ್ಯಾಮ್, ಫೈನಲಿ ಇವಾಗ ಗಿಲ್ಲಿ ಬಗ್ಗೆ ಒಂದು ಹೇಳಿಕೆ ಕೊಟ್ರಿ, ಅದು ಸಾಕಷ್ಟು ಚರ್ಚೆ ಕೂಡ ಆಯ್ತು. ಏನಂತ ಹೇಳಿದ್ರೆ ನಾಟಕೀಯವಾಗಿದ್ರು, ಅಂದ್ರೆ ಬಡವನ ವೇಷ ಧರಿಸಿ ಬಿಗ್ ಬಾಸ್ ಮನೇಲಿ ಆಡಿದ್ರು ಅಂತ ಬಿಟ್ಟು. ಈ ಮಾತನ್ನ ನಾನು ಗಿಲ್ಲಿ ಅವ್ರ ಹತ್ರನೇ ಕೇಳಿದೆ. ಅಶ್ವಿನಿ ಅವ್ರು ನಿಮ್ ಬಗ್ಗೆ ಈ ತರ ಹೇಳಿದ್ರು, ನೀವೇನ್ ರಿಯಾಕ್ಟ್ ಮಾಡ್ತೀರಾ ಅಂತ. ಅದಕ್ಕೆ ಗಿಲ್ಲಿ ಹೇಳಿದ್ರು, ಇಲ್ಲ ಅಕ್ಕ ಆ ತರ ಹೇಳಿರ್ಲಿಕ್ಕಿಲ್ಲ ಅಂತ ಅಂದ್ರು. ಸೊ ಅವರ ಇನೋಸೆನ್ಸ್, ಅವರ ಮುಗ್ಧತೆ, ಅವರ ಒಳ್ಳೆತನ ಅಂತ ನಮಗ್ ಅನ್ನಿಸ್ತು. ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಈಗ ನಾನು ಮನೆಯಿಂದ ಹೊರಗಡೆ ಬಂದ್ಮೇಲೆ ನನ್ನನ್ನು ಕೇಳಿದಂತ ಪ್ರಶ್ನೆ, ನಾನು ಯಾವತ್ತು ಗಿಲ್ಲಿ ಹೇಳ್ದ ಬಡವ ಅಂತ ನಾನು ಎಲ್ಲೂ ಹೇಳಿಲ್ಲ. ಏನು ಹೊರಗಡೆ ಬಿಂಬಿಸಿದ್ರು, ನನ್ನನ್ನೇನು ಮೀಡಿಯಾದವ್ರು ಪ್ರಶ್ನೆ ಕೇಳಿದ್ರು, ಬಡವ ಅಂತೆ, ನೀವು ಶ್ರೀಮಂತರಂತೆ ಅಂತ ಹೇಳಿ ಏನು ಹೊರಗಡೆ ಕಾರ್ಡ್ ಪ್ಲೇ ಆಗ್ತಿತ್ತು ಅದನ್ನ ನನ್ನನ್ನು ಕೇಳಿದ್ರು. ಆಗ ನಾನು ಉತ್ತರ, ಅದಕ್ಕೆ ನಾನು ಏನು ಉತ್ತರ ಕೊಡ್ಬೇಕು ಕೊಟ್ಟಿದ್ದೀನಿ? ನಾನು ಎಲ್ಲಾದ್ರೂ ಹೇಳಿದ್ದೀನಿ ಅದನ್ನ ಗಿಲ್ಲಿ ಹೇಳಿದಾನೆ ಅಂತ ನಾನು ಎಲ್ಲಾದ್ರೂ ಹೇಳಿದ್ದೀನ? ಹೊರಗಡೆ ಏನು ಪ್ರಚಾರ ಆಗ್ತಿತ್ತು, ನನ್ನನ್ನು ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಅದನ್ನ ನಾನು ಹೇಳಿದ್ದೀನಿ. ಯಾವತ್ತೂ ಕೂಡ ನಾನು ಗಿಲ್ಲಿ ಬಡವ ಅಂತ ಹೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ, ಇಲ್ಲ ಗಿಲ್ಲಿ ಬಡವ ಅಂತ ಹೇಳಿದಾನೆ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ಹೊರಗಡೆ ಏನು ನಾವು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ದ ವೆರಿ ನೆಕ್ಸ್ಟ್ ಡೇ ನನ್ನ ಮಾಧ್ಯಮಕ್ಕೆ ಕರೀತಾರೆ. ಅಂದ್ರೆ ನಮ್ಮ PR ಟೀಮ್ ಏನಿರ್ತಾರೆ ಚಾನೆಲ್ ಇಂದ ಅವ್ರು ಹೇಳ್ತಾರೆ, ನೀವು ಇಮಿಡಿಯೇಟ್ ಆಗಿ ನಮ್ಗೆಲ್ಲರಿಗೂ ಬೈಟ್ಸ್ ಕೊಡ್ಬೇಕು, ಅದೊಂದು ಪ್ರೋಟೋಕಾಲ್ ಇರುತ್ತೆ. ಸೊ ಪ್ರೋಟೋಕಾಲ್ ಪ್ರಕಾರ ನಾನು ಹೋದಾಗ ಹೊರಗಡೆ ಎಲ್ಲ ಈ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದಾಗ, ಹೌದಾ ಈ ರೀತಿ ಎಲ್ಲ ಬಿಂಬಿಸಿದಾರ ಅಂತ ಹೇಳಿ ಅವ್ರ ಪ್ರಶ್ನೆಗೆ ನಾನು ಅವರ ಒಂದು ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಬಿಟ್ರೆ ಎಲ್ಲೂ ಗಿಲ್ಲಿ ಹೇಳಿದಾರೆ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ. ಸೊ ಏನು ಹೊರಗಡೆ ಬಿಂಬಿಸ್ತಾ ಇದ್ರು ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಥ್ಯಾಂಕ್ ಯು.